ಮದುವೆ ಆದಮೇಲೆ ಹೆಂಡತಿಗೆ ಗಂಡನಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಫಿಸಿಕಲಿ, ನಿನಗೆ ಸ್ಯಾಟಿಸ್ಫೈಡ್ ಮಾಡೋಕ್ಕಾಗಲ್ಲ, ನೀನು ಗಂಡ್ಸಲ್ಲ, ನೀನು ಹಂಗೆ ಈ ಥರ ಇವ್ರಿಗೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಇವರು ಫುಲ್ ಡಿಪ್ರೆಷನ್ಗೆ ಹೋಗಿದ್ದಾರೆ. ಅವ್ರಿಗೆ ಹೇಳಿದಾಳೆ, ನನ್ನ ಮದುವೆಗೆ ಮುಂಚೆ ನಾನೊಂದ್ಸಲ ಚೆಕ್ ಮಾಡಿಸ್ಬೇಕಿತ್ತು. ಇನ್ನೊಬ್ರಿಗೆ ನೋವು ಕೊಡ್ತಾ ಇದ್ದೀವಿ ಅಂದರೆ ಅದು ಪ್ರೀತಿನಾ? ಇನ್ನೊಬ್ರು ಮರ್ಯಾದೆ ತೆಗಿತಾ ಇದ್ದೀವಿ ಅಂದರೆ ಅದು ಪ್ರೀತಿನಾ? ಹೌದು, ನಿನ್ನ ಜೊತೆಗೆ ನಂಗೆ ಕಷ್ಟ ಆಗ್ತಾ ಇದೆ ಇರೋದಕ್ಕೆ, ಬೇರೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀನಿ, ನಿನಗೆ ಮೋಸ ಮಾಡಲ್ಲ, ಈ ಸತ್ಯನ ಹೇಳೋಕ್ಕಾಗತ್ತಾ ಅಂತ. ನಿನಗೆ ನಾನು ಫ್ರೀಡಮ್ ಕೊಡ್ತೀನಿ, ನೀನು ನನಗೆ ಫ್ರೀಡಮ್ ಕೊಡು ಅಂತ ಫ್ರೀಡಮ್ ತೊಗೋಬೋದಾ? ಯಾವಾಗ ಫಿಸಿಕಲ್ ಬಾಡಿ ಲೈಕ್ ಒಬ್ರೊಬ್ರನ್ನ ಸೇರ್ತೀವಿ, ಲೈಕ್ ಸೆಕ್ಷುವಲ್, ಬರೀ ನಮ್ಮ ಬಾಡಿ ಸೇರಲ್ಲ, ನಮ್ಮ ಆರ ಒಳಗಡೆ ಅವ್ರನ್ನ ಬಿಟ್ಕೋತೀವಿ. ಅವರ ಕರ್ಮ ನಮ್ಮ ಕರ್ಮ ಮರ್ಜ್ ಆಗುತ್ತೆ. ಯಾರಾದರೂ ಬಂದು ನನಗೆ ಸಮಾಧಾನ ಮಾಡಿ ಆಯಿತು ಬಿಡು, ಯಾರೋ ಒಬ್ಬರನ್ನ ಅರ್ಥ ಮಾಡ್ಕೊಂಡ್ರು ಅಂತ ಈ ಫೀಲಿಂಗ್ಸ್ನ ನೀವು ನಿಮ್ಮ ಸಂಬಂಧದಲ್ಲಿ ಕೊಡ್ತಾ ಇದ್ದೀರಾ ಅಂದರೆ ಅದು ಪ್ರೀತಿ ಅಂತ. ಪ್ರೀತಿ ಮಾಡಬೇಕು ಅಂದರೆ ವ್ಯಕ್ತಿನ ನೋಡಬೇಡಿ, ಅವರ ವ್ಯಕ್ತಿತ್ವನ ನೋಡಬೇಕು. ಇವಾಗ ಗಂಡ ಹೆಂಡತಿ ಸಂಬಂಧ ಅಂತ ಬಂದಾಗ ನೀವು ಫಿಸಿಕಲ್ ರಿಲೇಷನ್ಶಿಪ್ ಇಟ್ಕೊಳ್ತಾ ಇದ್ದೀರಾ ಒಬ್ಬ ವ್ಯಕ್ತಿ ಜೊತೆಗೆ ಅಂತ ಅಂದರೆ ಸೆಕ್ಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲ. ನಿಮ್ಮ ಎಮೋಷನ್ಸ್, ಫೀಲಿಂಗ್ಸ್, ಆ ರಿಲೇಷನ್ಶಿಪ್ಪು, ಆ ಮದುವೆ ಸಂಬಂಧ ಲೈಫ್ ಲಾಂಗ್ ಇರುತ್ತೆ ಅಂತ ಅರ್ಥ. ನಿಮಗೆ ಸಂಬಂಧ ಮುಖ್ಯ ಅಂದರೆ ಅಹಂಕಾರ ಬಿಡಬೇಕು. ನಿಮಗೆ ಅಹಂಕಾರನೇ ಇಂಪಾರ್ಟೆಂಟ್ ಅಂದರೆ ಸಂಬಂಧ ಇರೋದೇ ಇಲ್ಲ. ನಿಜವಾಗ್ಲೂ ಪ್ರೀತಿಲಿ ಯಾರು ಮೋಸ ಮಾಡ್ತಾರೆ ಅಂದರೆ